ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಭಾಳಷ್ಟು ವಿದ್ಯಾರ್ಥಿಗಳದ್ದು ಬೆಳಗ್ಗೆಯಿಂದನೂ ಕೂಡ ಸರ್ವರ್ ಪ್ರಾಬ್ಲಮ್ ಬರ್ತಾ ಇರುವಂಥದ್ದು. ಮಧ್ಯಾಹ್ನ ಕೂಡ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೆ, ಸ್ವಲ್ಪ ಸರ್ವರ್ ಫ್ರೀ ಆಗಿದೆ, ಬೇಗ ಬೇಗ ಆಪ್ಷನ್ ಎಂಟ್ರಿಗಳನ್ನು ಮಾಡಿಕೊಡ್ರಿ ಅಂಥೇಳಿ. ಬಟ್ ಭಾಳಷ್ಟು ವಿದ್ಯಾರ್ಥಿಗಳು ಟ್ರೈ ಮಾಡಿದರು, ಆಪ್ಷನ್ ಎಂಟ್ರಿ ಕೂಡ ಮಾಡಿದರು. ಆದರೆ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಪೇಜ್ ಓಪನ್ ಆಗ್ತಾ ಇಲ್ಲ. ಸೊ ಪೇಜ್ ಓಪನ್ ಮಾಡೋಕ್ಕೆ ಹೋದರೆ ಅಲ್ಲಿ ನಾವು ರಿಜಿಸ್ಟ್ರೇಷನ್ ನಂಬರು ಎಲ್ಲನೂ ಹಾಕಿದರೂ ಕೂಡ ನೋಡ್ಬೋದು, ಈ ರೀತಿ ಏನು ದೇರ್ ಇಸ್ ನೋ ರೆಸ್ಪಾನ್ಸ್, ಯಾವುದೇ ಥರಂಥ ರೆಸ್ಪಾನ್ಸ್ ಬರ್ತಾ ಇಲ್ಲ. ಭಾಳ ಪದೇ 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 ಟ್ರೈ ಮಾಡಿ ನೋಡಿದಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ. ಸೊ ಎರರ್ಸ್ ನಿಮಗೆ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದಕ್ಕೆ ಏನು ಪ್ರಾಬ್ಲಮ್ ಇರ್ಬೋದು? ಇದು ನಿಮ್ಮ ಪ್ರಾಬ್ಲಮ್ಮ ಅಲ್ಲ. ಸೊ ಇದು ವಿದ್ಯಾರ್ಥಿಗಳದ್ದು ಪ್ರಾಬ್ಲಮ್ ಅಲ್ಲ, ಮತ್ತು ಇದು ನೆಟ್ದು ಪ್ರಾಬ್ಲಮ್ ಅಲ್ಲ, ಇದು ಬೋರ್ಡಿನ ವೆಬ್ಸೈಟ್ ಪ್ರಾಬ್ಲಮ್ ಆಗಿದೆ. ಸೊ ಇವತ್ತು ಸಂಡೇ ಇರೋದರಿಂದ ಬೋರ್ಡ್ ಕಂಪ್ಲೀಟಾಗಿ ಬಂದಿರೋದರಿಂದ ಈ ಥರದ ಟೆಕ್ನಿಕಲ್ ಪ್ರಾಬ್ಲಮ್ಗಳನ್ನು ಯಾರೂ ಕೂಡ ಸಾಲ್ವ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇದನ್ನು ನೋಡ್ಕೊಂಡು ಆಗಬೇಕತ್ತೆ. ಅಂದರೆ ಇದನ್ನು ಏನು ಪ್ರಾಬ್ಲಮ್ ಆಗುತ್ತೆ ಇದನ್ನು ನೋಡ್ಬೇಕಂತಂದ್ರೆ ಬೋರ್ಡ್ನವ್ರು ಇರಬೇಕಾಗುತ್ತೆ. ಸೊ ಬೋರ್ಡ್ ಇವತ್ತು ರಜೆ ಇರೋದ್ರಿಂದ ಈ ಒಂದು ಕೂಡ ನಾವು ಕಾಲ್ ಮಾಡಿದ್ರು ಕೂಡ ಬೋರ್ಡ್ ಏನಪ್ಪ ಅಂದರೆ ಸಂಡೇ ಇರೋದ್ರಿಂದ ಯಾರು ಕೂಡ ವರ್ಕ್ ಮಾಡ್ತಾ ಇರೋಂಗಿಲ್ಲ. ಅದೇ ನಾಳೆ ಬೆಳಗ್ಗೆ 10 ಗಂಟೆ ಮೇಲೆ ನಿಮಗೇನು ಏನಾಗುತ್ತಪ್ಪ ಅಂತಂದರೆ ಬೋರ್ಡ್ ಓಪನ್ ಆಗುತ್ತೆ. ಸೊ ಆವಾಗ ನಾವು ಕೂಡ ಕಾಲ್ ಮಾಡ್ಬೋದು, ನೀವು ಕೂಡ ಕಾಲ್ ಮಾಡಿ, ಅಥವಾ ಬೇರೆಯವರು ಕೂಡ ಬೆಂಗಳೂರು ಸಮೀಪದಲ್ಲಿರೋದವರು ಹೋಗಿ ಕಂಪ್ಲೇಂಟ್ ಮಾಡಿದಾಗ ಇದರ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ. ಆವಾಗ ಅವ್ರು ಏನು ಮಾಡ್ತಾರೆ, ಇದನ್ನು ಟೆಕ್ನಿಕಲಿ ಪ್ರಾಬ್ಲಮನ್ನು ಸಾಲ್ವ್ ಮಾಡಿ ನಿಮಗೆ ಫ್ರೀಯಾಗಿ ಮಾಡಿಕೊಡ್ತಾರೆ. ನಾಳೆ ನೀವು 10:30 ತನಕ ಕಾಯಬೇಕು. 10:30 ನಂತರ ಬೋರ್ಡ್ ಓಪನ್ ಆಗುತ್ತೆ. ಬೋರ್ಡ್ ಓಪನ್ ಆದಮೇಲೆ ಭಾಳಷ್ಟು ಕಂಪ್ಲೇಂಟ್ಗಳು ರೈಸ್ ಆಗೋದರಿಂದ ಸೊ ಬೋರ್ಡ್ನವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಅದನ್ನು ಟೆಕ್ನಿಕಲಿ ಪ್ರಾಬ್ಲಮ್ ಏನಾಗಿದೆ ಅದನ್ನು ಸಾಲ್ವ್ ಮಾಡ್ತಾರೆ. ನಾಳೆಗೆ ಒಂದೇ ದಿನ ನಿಮ್ಗೆ ಟೈಮ್ ಇರುವಂಥದ್ದು. ಮೇ ಬಿ ಎಕ್ಸ್ಟೆಂಡೆಡ್ ಕೊಡುವಂತಹ ಒಂದು ಡೌಟು ಕೂಡ ಇದೆ. ಬಟ್ ಭಾಳಷ್ಟು ಕಂಪ್ಲೇಂಟ್ಗಳು ಹೋದರೆ ಏನಾದರೂ ನೀವು ಪ್ಯಾರಾಮೆಡಿಕಲ್ ಬೋರ್ಡಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಮೇಲ್ಭಾಗದಲ್ಲಿ ಕಾಂಟ್ಯಾಕ್ಟ್ಸ್ ಅಂತಿದೆ, ಇದು ಕ್ಲಿಕ್ ಮಾಡಿಕೊಂಡು ನೀವೇನು ಮಾಡ್ಬೋದು ಅಂತಂದರೆ ಬೋರ್ಡಿಗೆ ಕಾಲ್ ಮಾಡ್ಬೋದು. ಇಲ್ಲಿ ನಿಮಗೆ ನಂಬರ್ ಕಾಣಿಸುತ್ತಾ, ಹೌದಾ, ದೂರವಾಣಿ ಸಂಖ್ಯೆ ಕಾಣಿಸ್ತಾ ಇದೆಯಲ್ಲ. ಸೊ ಈ ಒಂದು ದೂರವಾಣಿ ಸಂಖ್ಯೆಗೆ ಕಾಲ್ ಮಾಡಿ ಕೂಡ ನೀವೇನು ಮಾಡ್ಬೋದು ಅಂತಂದರೆ ಕಂಪ್ಲೇಂಟನ್ನು ರೈಸ್ ಮಾಡಿದಾಗ ಮೇ ನಾಟ್ ಬಿ ಅಂದರೆ ಗ್ಯಾರಂಟಿ ಇಲ್ಲ, ಡೇಟ್ ಎಕ್ಸ್ಟೆಂಡ್ ಮಾಡ್ಬೋದು. ನಾಳೆಗೆ ಗೊತ್ತಾಗುತ್ತೆ. ನಾಳೆಗೆ ಏನಾದರೂ ಇದೇ ಪ್ರಾಬ್ಲಮ್ ಸೇಮ್ ಕಂಡೀಷನ್ ಒಳಗಡೆ ಹೋದರೆ ದಿನಾಂಕ ವಿಸ್ತರಣೆ ಆಗುತ್ತೆ. ನಾಳೆಗೆ ಬೆಳಗ್ಗೆ ಅವರು ಬೋರ್ಡ್ನವರು ಬಂದ ತಕ್ಷಣವೇ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ರಂದರೆ ದಿನಾಂಕ ವಿಸ್ತರಣೆ ಆಗೋದು ಡೌಟ್ ಇದೆ. ಬಟ್ ನನಗನ್ನಿಸ್ತದೆ ದಿನಾಂಕ ವಿಸ್ತರಣೆ ಆಗ್ಬೋದಂತ. ಯಾಕಂತಂದರೆ ಸೀಟ್ ಮ್ಯಾಟ್ರಿಕ್ಸನ್ನು ಕೂಡ ನಿನ್ನೆ ಮಧ್ಯಾಹ್ನ ಮೇಲೆ ಬಿಟ್ಟಿದ್ದಾರೆ. ಆಮೇಲೆ ಆಪ್ಷನ್ ಎಂಟ್ರಿ ಕೂಡ ಇವತ್ತಿಂದ ಪ್ರಾಬ್ಲಮ್ ಆಗ್ತಾಯಿದೆ. ನಾನು ಕೂಡ ನಾಳೆ ಕಾಲ್ ಮಾಡ್ತೇನೆ, ಹೇಳ್ತೇನೆ 2 ಡೇಸಿಂದ ಪ್ರಾಬ್ಲಮ್ ಆಗ್ತಾಯಿದೆ, ಇದೇ ದಿನಾಂಕ ಏನಾದರೂ ವಿಸ್ತರಣೆ ಮಾಡ್ತೀರಾ ಅಂತ ಕೇಳ್ತೇನೆ. ಏನು ಹೇಳ್ತಾರೆ ಅನ್ನೋದನ್ನು ಕೂಡ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಬಟ್ ನಾಳೆ ತನಕನೂ ಇದು ಸಾಲ್ವ್ ಆಗದಂಥ ಮಾತು. ಇನ್ ಕೇಸ್ ಆಫ್ ನೀವೇನಾದರೂ ಟ್ರೈ ಮಾಡೋಂಗಿದ್ರೆ ರಾತ್ರಿ 12 ಗಂಟೆ ಮೇಲೆ ಟ್ರೈ ಮಾಡಿ. ಯಾಕಂದರೆ ಅವಾಗ ಎಲ್ಲರೂ ಮಲ್ಕೊಂಡ್ಬಿಟ್ಟಿರ್ತಾರೆ, ಯಾರು ಎಕ್ಸಸ್ ಮಾಡೋಂಗಿಲ್ಲ, ಏನಿಲ್ಲ. ಅವಾಗೇನಾದರೂ ಸ್ವಲ್ಪ ಸರ್ವರ್ ಫ್ರೀ ಆಗ್ಬೋದು. ಬಿಟ್ಟರೆ ನಿಮಗೆ ಬೇರೆ ಆಪ್ಷನ್ ಇಲ್ಲ. ನಾಳೆಗೆ ಬೋರ್ಡ್ನವರೇ ಟೆಕ್ನಿಕಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋ ತನಕನೂ ಇದು ಹೀಗೆ ಇರುತ್ತೆ.